ಕರ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಈ ದಿನದ ವಾಕ್ಯ ಭಾಗ ಮತ್ತಾಯನು 5:13-16. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಅಂದಿನಿಂದ ಅದು ನಿಷ್ಪ್ರಯೋಜನವಾದದ್ದಾಗಿ ಹೊರಗೆ ಬಿಸಾಡಲ್ಪಟ್ಟು ಜನರಿಂದ ತುಳಿದಾಡಲ್ಪಡುವುದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಟ್ಟದ ಮೇಲೆ ಇರುವ ಪಟ್ಟಣವು ಮರೆಯಾಗಿರಲಾರದು. ಇಲ್ಲವೇ ಮನುಷ್ಯರು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡದೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆಯೇ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಮತ್ತಾಯನು 5:13-16 ಪರ್ವತದ ಪ್ರಸಿದ್ಧ ಧರ್ಮೋಪದೇಶದ ಒಂದು ಭಾಗವಾಗಿದೆ. ಇದು ಕರ್ತನಾದ ಯೇಸುವಿನ ಶಿಷ್ಯರಿಗೆ ಮೀಸಲಾಗಿದೆ. ಕರ್ತನಾದ ಯೇಸು ತನ್ನ ಶಿಷ್ಯರು ಹೇಗಿರಬೇಕೆಂದು ವಿವರಿಸುತ್ತಿದ್ದಾನೆ. ಪ್ರಪಂಚದ ಮೇಲೆ ಆತನ ಶಿಷ್ಯರ ಪ್ರಭಾವವನ್ನು ಮತ್ತು ಮಹತ್ವವನ್ನು ವಿವರಿಸುವಾಗ ಆತನು 2 ರೂಪಕಗಳನ್ನು ಬಳಸುತ್ತಾನೆ. ಮೊದಲನೆಯದು ಉಪ್ಪು, ಎರಡನೆಯದು ಬೆಳಕು. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವನಾಗಿ ಮತ್ತು ಯೇಸು ಕ್ರಿಸ್ತನ ಶಿಷ್ಯನಾಗಿ ನೀವು ಈ ಭೂಮಿಯ ಮೇಲಿನ ಜೀವನಕ್ಕೆ ಮಹತ್ವವುಳ್ಳವರು. ಉಪ್ಪು ಅನೇಕ ಉಪಯೋಗಗಳನ್ನು ಹೊಂದಿದೆ. ಅದು ಆಹಾರಕ್ಕೆ ರುಚಿಯನ್ನು ನೀಡುತ್ತದೆ. ಇದು ಆಹಾರವನ್ನು ಸಂರಕ್ಷಿಸುತ್ತದೆ, ಕೊಳೆಯದಂತೆ ನೋಡಿಕೊಳ್ಳುತ್ತದೆ. ಮಾನವ ದೇಹಕ್ಕೆ ಉಪ್ಪು ಅಗತ್ಯ. ಭೂಮಿಯ ಮೇಲಿನ ಜೀವನಕ್ಕೆ ಉಪ್ಪು ಮಹತ್ವವುಳ್ಳದಾಗಿದೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂದರೆ ಈ ಲೋಕದ ಜನರ ಮಧ್ಯದಲ್ಲಿ ಕ್ರಿಸ್ತನ ಶಿಷ್ಯರು ಆತನಿಗೆ ಸಾಕ್ಷಿಯಾಗಿದ್ದಾರೆ. ಮಾರ್ಕ 9:50 ನಿಮ್ಮೊಳಗೆ ಉಪ್ಪು ಇರಲಿ ಮತ್ತು ಒಬ್ಬರ ಸಂಗಡಲ್ಲೊಬ್ಬರು ಸಮಾಧಾನವಾಗಿರಿ ಅಂದನು. ನಿಮ್ಮ ಸಂಭಾಷಣೆ ಯಾವಾಗಲೂ ಕೃಪೆಯುಳ್ಳದ್ದಾಗಿಯೂ ಉಪ್ಪಿನಿಂದ ರುಚಿಯಾದದ್ದಾಗಿಯೂ ಇರಲಿ. ಕೊಲೊಸ್ಸೆಯವರಿಗೆ 4:6. ಅಪಾಯಕರವೆಂದರೆ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಳ್ಳಬಹುದು. ಕರ್ತನಾದ ಯೇಸು ತನ್ನ ವಿವರಣೆಯಲ್ಲಿ ಉಲ್ಲೇಖಿಸುತ್ತಾನೆ. ಆದರೆ ಉಪ್ಪು ಅದರ ರುಚಿಯನ್ನು ಕಳೆದುಕೊಂಡರೆ ಯೋಬನು ಈ ಸಾಮರ್ಥ್ಯವನ್ನು ಉಲ್ಲೇಖಿಸಿದ್ದಾರೆ. ರುಚಿ ಇಲ್ಲದನ್ನು ಉಪ್ಪಿಲ್ಲದೆ ತಿನ್ನುವುದಕ್ಕಾಗುತ್ತದೋ? ಯೋಬನು 6:6. ನಮ್ಮ ರುಚಿಯ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದರ ವಿರುದ್ಧ ಯೇಸು ಕ್ರಿಸ್ತನು ಎಚ್ಚರಿಸುತ್ತಿದ್ದಾನೆ. ಕಲ್ಮಶಗಳೊಂದಿಗೆ ಬೆಳೆಸಿದಾಗ ಉಪ್ಪು ಅದರ ರುಚಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ರುಚಿಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಉಪ್ಪು ಕಳೆದುಕೊಳ್ಳುತ್ತದೆ. ನಮ್ಮ ಜೀವನದಲ್ಲಿ ಕಲ್ಮಶಗಳನ್ನು ಅನುಮತಿಸುವ ಮೂಲಕ ನಾವು ಕೂಡ ನಮ್ಮ ಕ್ರಿಸ್ತಿಯ ಸಾಕ್ಷಿಗೆ ಧಕ್ಕೆಯನ್ನು ತರಬಹುದು. ಮೋಸ ಹೋಗಬೇಡಿರಿ. ದುಸ್ಸಾಹಸವನ್ನು ಒಳ್ಳೆಯ ನಡವಳಿಕೆಯನ್ನು ಕೆಡಿಸುತ್ತದೆ. 1 ಕೊರಿಂಥದವರಿಗೆ 15:33. ಆದ್ದರಿಂದ ನಾವು ನಮ್ಮನ್ನು ಪಾಪದಿಂದ ದೂರವಿಡಬೇಕು. ಎಫೆಸದವರಿಗೆ 5:3-7 ಎಲ್ಲ ಪಾಪಗಳ ಪಟ್ಟಿಯನ್ನು ನೋಡಬಹುದು. ಆದ್ದರಿಂದ ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಲೋಕವನ್ನು ತಮ್ಮೊಳಗೆ ಅನುಮತಿಸುವ ಶಿಷ್ಯರು ಈ ಜಗತ್ತಿನಲ್ಲಿ ಯಾವುದೇ ಸಾಕ್ಷ್ಯವನ್ನು ಹೊಂದಿರಲು ಸಾಧ್ಯವಿಲ್ಲ. ಉಪ್ಪು ಅದರ ರುಚಿಯನ್ನು ಕಳೆದುಕೊಂಡರೆ ಅದು ನಿಷ್ಪ್ರಯೋಜಕವಾಗುತ್ತದೆ. ತನ್ನ ಶರೀರದಿಂದ ಬಿತ್ತುವವನು ಶರೀರದಿಂದ ನಾಶನವನ್ನು ಕೊಯ್ಯುವನು, ಆದರೆ ಆತ್ಮನಿಂದ ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಗಲಾತ್ಯದವರಿಗೆ 6:8. ಎರಡನೆಯ ರೂಪಕ ಕರ್ತನಾದ ಯೇಸು ಮತ್ತಾಯನು 5:14-16 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅದರಂತೆಯೇ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕು ಧರ್ಮಗ್ರಂಥದಲ್ಲಿ ಪರಿಚಿತ ರೂಪಕವಾಗಿದೆ. ಕೀರ್ತನೆಗಳು 36:9 ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಕೀರ್ತನೆಗಳು 119:105 ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಯೋಹಾನನು 9:5 ಕರ್ತನಾದ ಯೇಸು ಸ್ವತಃ ಬೆಳಕಿನ ರೂಪಕ ಅಳವಡಿಸಿಕೊಂಡನು. ನಾನು ಈ ಲೋಕದಲ್ಲಿರುವವರೆಗೆ ಲೋಕದ ಬೆಳಕಾಗಿದ್ದೇನೆ ಅಂದನು. ಯೆಶಾಯ 42:7 ಈ ದೇವರು ಇಸ್ರೇಲ್ ಜನಾಂಗಕ್ಕೆ ಅವರು ಹೀಗಿರಬೇಕೆಂದು ಹೇಳಿದನು. ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ಮತ್ತಾಯನು 5:14-16 ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೀಗೆ ಹೇಳುತ್ತಾನೆ. ನೀವು ಈ ಲೋಕದ ಬೆಳಕು. ನಮ್ಮ ಬೆಳಕು ಕ್ರಿಸ್ತನೊಂದಿಗಿನ ನಮ್ಮ ಸಂಬಂಧದಿಂದ ಹುಟ್ಟಿಕೊಂಡಿದೆ. ನಮ್ಮ ಬೆಳಕು ನಮ್ಮದಲ್ಲ, ಆದರೆ ಯೇಸುವಿನ ಬೆಳಕಿನ ಪ್ರತಿಬಿಂಬವಾಗಿದೆ. ಕರ್ತನು ತಮ್ಮ ಶಿಷ್ಯರಿಗೆ ಅವರ ಸತ್ಕಾರ್ಯಗಳ ಸಾಕ್ಷಿಯ ಮೂಲಕ ಪ್ರಕಾಶವನ್ನು ನೀಡುವಂತೆ ಸೂಚನೆ ನೀಡುತ್ತಾರೆ. ತನ್ನ ಮಹಿಮೆಯನ್ನು ಜಗತ್ತಿಗೆ ತೋರ್ಪಡಿಸಲು ಶಿಷ್ಯರನ್ನು ದೇವರ ಮೂಲಕ ಬಳಸಲಾಗುತ್ತದೆ. ಅವರು ಕತ್ತಲೆಯ ಜಗತ್ತಿನಲ್ಲಿ ದೀಪಗಳು. ಫಿಲಿಪ್ಪರಿಗೆ 2:14 ಗುಣಗೊಟ್ಟದೆ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಅದರ ಉದ್ದೇಶ ದೇವರ ಸ್ತುತಿಗಳನ್ನು ಘೋಷಿಸುವುದು. 1 ಪೇತ್ರನು 2:9 ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವೂ ಆಗಿದ್ದೀರಿ. ಎಫೆಸದವರಿಗೆ 5:8 ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ.
ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಶಿಷ್ಯರು ತಮ್ಮಲ್ಲಿಯೇ ಬೆಳಕು ಅಲ್ಲ, ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಕ್ರಿಸ್ತನು ನಿಜವಾದ ಅಥವಾ ಮೂಲ ಬೆಳಕು. ಶಿಷ್ಯರು ಚಂದ್ರನು ಸೂರ್ಯನನ್ನು ಪ್ರತಿಬಿಂಬಿಸುವಂತೆಯೇ ಒಂದು ನಿಜವಾದ ಬೆಳಕನ್ನು ಪ್ರತಿಬಿಂಬಿಸುವ ಪ್ರಕಾಶಕರು. 2 ಕೊರಿಂಥದವರಿಗೆ 4:6 ಯಾಕೆಂದರೆ ಕತ್ತಲೆಯೊಳಗಿದ್ದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಶಿಷ್ಯರು ವಿಶ್ವದ ಬೆಳಕಾಗಿ 2 ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಅವರು ಕಾಣಿಸಿಕೊಳ್ಳಬೇಕು. ಅವರ ನಡವಳಿಕೆ ಮತ್ತು ಸಾಕ್ಷ್ಯದಿಂದ ಜನರು ಕ್ರಿಸ್ತನನ್ನು ಅವರ ಮೂಲಕ ನೋಡುತ್ತಾರೆ. 2ನೇದಾಗಿ ಅವರು ಪ್ರಕಾಶಿಸಬೇಕು. ಕತ್ತಲೆಯ ಲೋಕದಲ್ಲಿ ನೈತಿಕ ಮತ್ತು ಪ್ರಭಾವದಿಂದ ಅವರು ಪ್ರಕಾಶಿಸಬೇಕು. ಪಟ್ಟಣ ಮತ್ತು ದೀಪಸ್ತಂಭ ಈ 2 ರೂಪಗಳಾಗಿ ಬಳಸುವುದರ ಮೂಲಕ ಸೂಚಿಸಿದ್ದಾರೆ. ಆದ್ದರಿಂದ ಕರ್ತನಾದ ಯೇಸು ತನ್ನ ಶಿಷ್ಯರನ್ನು ಈ ಲೋಕವು ನೋಡಬೇಕೆಂದು ನಿರೀಕ್ಷಿಸುತ್ತಾನೆ. ಅವರು ಕತ್ತಲೆಯ ಜಗತ್ತಿನಲ್ಲಿ ನೈತಿಕ ಮತ್ತು ಆಧ್ಯಾತ್ಮಿಕ ಪ್ರಭಾವವನ್ನು ಹೊರಸೂಸಬೇಕು ಮತ್ತು ಬೆಳಕು ನೀಡಬೇಕು. 15ನೇ ವಚನದಲ್ಲಿ, ಇಲ್ಲವೇ ಮನುಷ್ಯರು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡದೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಆದರೆ ನಾವು ನಮಗಾಗಿ ಮಹಿಮೆಯನ್ನು ಬಯಸಲೇಬಾರದು, ಹಾಗೆಯೇ ನಾವು ಅದೃಶ್ಯರಾಗಿಯೂ ಇರಬಾರದು. ದೀಪವು ದೀಪಸ್ತಂಭದ ಮೇಲೆ ಹೊಳೆಯುವಂತೆ ವಿನ್ಯಾಸಗೊಳಿಸಲಾಗಿದೆ, ಬುಟ್ಟಿಯ ಕೆಳಗೆ ಇಡಲು ಅಲ್ಲ. ಬೆಟ್ಟದ ಮೇಲೆ ಪಟ್ಟಣವನ್ನು ಸ್ಥಾಪಿಸಲಾಗಿದೆ, ಅದನ್ನು ನೋಡಬಹುದು. ದೀಪಸ್ತಂಭದ ಮೇಲೆ ದೀಪವನ್ನು ಹೊಂದಿಸಲಾಗಿದೆ, ಅಲ್ಲಿ ಅದು ಮನೆಗೆ ಬೆಳಕನ್ನು ನೀಡುತ್ತದೆ. 16ನೇ ವಚನದಲ್ಲಿ, ಅದರಂತೆಯೇ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಮ್ಮ ತಂದೆಯನ್ನು ಮಹಿಮೆಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಪ್ರಕಾಶಿಸುವ ಉದ್ದೇಶ, ಆದ್ದರಿಂದ ಜನರು ಸ್ವರ್ಗದಲ್ಲಿರುವ ತಂದೆಯನ್ನು ಮಹಿಮೆ ಪಡಿಸಬಹುದು. ದೀಪಗಳಂತೆ ಶಿಷ್ಯರಿಗೂ ಒಂದು ಉದ್ದೇಶವಿದೆ. ನಮ್ಮ ಒಳ್ಳೆಯ ಕಾರ್ಯಗಳು ದೇವರಿಗೆ ಮಹಿಮೆ ನೀಡುವ ರೀತಿಯಲ್ಲಿ ನಾವು ಬದುಕಬೇಕು. ಈ ಪ್ರಪಂಚದ ಜನರು ಕತ್ತಲೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರು ಜೀವನದ ಅರ್ಥ ಮತ್ತು ಉದ್ದೇಶವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಯಾವುದು ಸರಿ ಮತ್ತು ತಪ್ಪು, ಯಾವುದು ಸತ್ಯ ಮತ್ತು ನಿಶ್ಚಿತತೆಯ ಕೆಲವು ಮೂಲಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಅವರು ತಮ್ಮ ಪಾಪ ಮತ್ತು ಅಪನಂಬಿಕೆಯ ಕತ್ತಲೆಯಲ್ಲಿ ಕಳೆದು ಹೋಗಿದ್ದಾರೆ. ಆದರೆ ಅಲ್ಲಿ ನಾವು ಕತ್ತಲೆಯ ಸ್ಥಳದಲ್ಲಿ ಬೆಳಕನ್ನು ಚೆಲ್ಲಬೇಕು. ಅವರಿಗೆ ಸತ್ಯ ಮತ್ತು ಪ್ರೀತಿಯನ್ನು ತೋರಿಸಬೇಕು. ಆಗ ಜನರು ನಮ್ಮನ್ನು ನೋಡಿದಾಗ ನಮ್ಮ ಕರ್ತನನ್ನು ನೋಡುತ್ತಾರೆ ಅಲ್ಲವೇ? ಅದು ಅತ್ಯಂತ ಮುಖ್ಯವಾದದ್ದು. ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವ ಚಂದ್ರನಂತೆ ನಮ್ಮ ಕರ್ತನ ಬೆಳಕನ್ನು ನಾವು ಪ್ರತಿಬಿಂಬಿಸುತ್ತೇವೆ. ಜನರು ನಮ್ಮನ್ನು ನೋಡಿದಾಗ ಅವರು ಕರ್ತನನ್ನು ನೋಡುತ್ತಾರೆ. ನೀವು ಪ್ರಪಂಚದ ಬೆಳಕು, ನೀವು ಎಲ್ಲಿದ್ದರೂ ನಿಮ್ಮ ಬೆಳಕು ಬೆಳಗಲಿ. ಒಳ್ಳೆಯ ಕಾರ್ಯಗಳು ಕ್ರೈಸ್ತರ ಪ್ರೀತಿಯ ತತ್ವಕ್ಕೆ ಅನುಗುಣವಾಗಿರುತ್ತವೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಕರುಣೆಯ ಕೃತ್ಯಗಳಲ್ಲಿ ನಮ್ಮ ಪ್ರೀತಿಯು ಪ್ರಕಟವಾಗುತ್ತದೆ. ಅಂತಹ ಕಾರ್ಯಗಳು ದೇವರಿಗೆ ಮಹಿಮೆ ನೀಡಲು ಹೆಚ್ಚು ಪರಿಣಾಮಕಾರಿಯಾದ ಮಾರ್ಗಗಳಾಗಿವೆ. ತ್ಯಾಗದ ಸೇವೆಯು ಜನರನ್ನು ಕ್ರಿಸ್ತನತ್ತ ಸೆಳೆಯುತ್ತದೆ. 1 ಪೇತ್ರನು 2:12 ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ಕ್ರಿಸ್ತನು ನಮ್ಮಲ್ಲಿ ಪ್ರತಿಯೊಬ್ಬರೂ ಬೆಳಕಾಗಿರಬೇಕೆಂದು ಬಯಸುತ್ತಾನೆ, ಕೆಲವು ಸಣ್ಣ ಮತ್ತು ಕೆಲವು ದೊಡ್ಡದಾಗಿಯೂ, ಆದರೆ ಎಲ್ಲರೂ ಪ್ರಕಾಶಮಾನವಾಗಿ ಹೊಳೆಯಲು. ಈ ಎಲ್ಲ ಒಳ್ಳೆಯ ಕಾರ್ಯಗಳ ಉದ್ದೇಶವು ವೈಯಕ್ತಿಕ ಗೌರವಗಳಿಗೆ ಅಲ್ಲವೇ ಅಲ್ಲ, ಬದಲಿಗೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ಮಹಿಮೆ ಕೊಡುವುದು. ನಮ್ಮ ಸೇವೆಯಲ್ಲಿ ಪ್ರತಿಯೊಂದರಲ್ಲಿಯೂ ಸ್ವರ್ಗೀಯ ತಂದೆಗೆ ಮಹಿಮೆ ಕೊಡುವುದು ಅಗತ್ಯವಿದೆ. ಕ್ರಿಸ್ತನ ಶಿಷ್ಯರು ಪ್ರಪಂಚದ ಮೇಲೆ ಬೀರುವ ಪ್ರಭಾವ ಮತ್ತು ಮಹತ್ತರ ಪರಿಣಾಮವನ್ನು ಸರಳವಾಗಿ ಹೀಗೆ ಹೇಳಬಹುದು: ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರ ಮಕ್ಕಳು, ಕ್ರಿಸ್ತನ ಶಿಷ್ಯರು ಎಂದು ಹೇಳಿಕೊಳ್ಳುವ ನಾವು ನಮ್ಮ ತಂದೆ ದೇವರಿಗೆ ಸಂತೋಷವನ್ನು ಉಂಟು ಮಾಡುವುದು ಹೇಗೆ? ಭೂಮಿಯ ಉಪ್ಪು ಆಗುವುದರ ಮೂಲಕ. ದೇವರನ್ನು ಸ್ತುತಿಸುವುದು ಪ್ರಪಂಚದ ಬೆಳಕಾಗಿರುವುದರ ಮೂಲಕ. ಇಲ್ಲದಿದ್ದರೆ ಕೀರ್ತನೆಗಳು 51:10-15 ದಾವಿದನ ಹಾಗೆ ನಾವು ಕೂಡ ಪ್ರಾರ್ಥಿಸೋಣ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅದರಂತೆಯೇ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಕ್ರಿಸ್ತನಲ್ಲಿರುವ ನಾವು ಭೂಮಿಯ ಉಪ್ಪು ಮತ್ತು ಈ ಜಗತ್ತಿನಲ್ಲಿ ಬೆಳಕು ಆಗಿದ್ದು, ದೇವರ ವಾಕ್ಯವನ್ನು ಕೇಳುವವರಷ್ಟೇ ಅಲ್ಲ, ಅದನ್ನು ಪರಿಪಾಲಿಸಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. You are the salt for the earth, O people, salt for the kingdom of God.
Share the flavor of life, O people, life in the kingdom of God. Bring forth the kingdom of mercy, pray for the kingdom of peace. Work for the kingdom of justice, hope for the city of God. You are a light on the hill, O people, light for the city of God. Shine so holy and bright, O people, shine for the kingdom of God. Bring forth the kingdom of mercy, pray for the kingdom of peace. Work for the kingdom of justice, hope for the city of God. Let your light so shine that the world may see how to come to Christ, who will set them free. Let its rays gleam bright when the darkness falls, to lead sinful soul for the Savior calls. Let your light shine, let your light shine, let your light so shine before men, that they your works beholding, that they your works beholding, may glorify your Father's name in heaven. Let your light so shine that its beams may reach every darkened soul, thus the gospel preach. Let it brighter shine till that endless day burst upon our sight, ne'er to pass away. Let your light shine, let your light shine, let your light so shine before men, that they your works beholding, that they your works beholding, may glorify